ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ BS Techs. ಇವತ್ತು ಶಾಪುರ ರೈಲ್ವೆ ಸ್ಟೇಷನ್ ಭಾಳ ದಿನಗಳ ನಂತರ ಈಗ ಎಷ್ಟು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ದೆ ಅಂತ ಹೇಳ್ತಾ ವಿಡಿಯೋಗೆ ಮೇನ್ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ. ಈಗ ಮುಂದೆ ಎಷ್ಟು ಇನ್ನು ಕಂಪ್ಲೀಟ್ ಆಗಿದೆ, ಎಷ್ಟು ಇನ್ನು ಕಂಪ್ಲೀಟ್ ಆಗಿಲ್ಲ, ಎಷ್ಟು ತನಕ ಕೆಲಸ ಎಲ್ಲ ವಿಡಿಯೋ ಕಂಪೇರ್ ಮಾಡಿದರೆ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ಸೊ ನಾನು ಒಬ್ಬನೇ ಬಂದಿರೋ ಕಾರಣದಿಂದಾಗಿ ವಿಡಿಯೋನ ನಾನೇ ಮಾಡಬೇಕು, ಗಾಡಿನ ನಾನೇ ಓಡಿಸ್ಬೇಕಾಗಿದೆ. ಸೊ ಇಲ್ಲೇನು ಕಾಣುತ್ತಲ್ಲ ನಿಮಗಿದು ಶಾಪುರ ಔಟ್ರ್, ಅಂದರೆ ಸ್ವಲ್ಪ ಅಲ್ಲಿ ಸ್ಟೇಷನ್ ಕಾಣುತ್ತಲ್ಲ ನಿಮಗೆ, ಅದು ಅಲ್ಲಿ ಸ್ಟೇಷನ್ ಎಲ್ಲ ಮುಂದ್ಗಡೆ ಈ ಕಡೆ ಹೋದರೆ ಯಾದಗಿರಿ ರೋಡ್ ಬರುತ್ತೆ. ಈ ಕಡೆ ಸ್ಟೇಷನ್ ಮುಂದ್ಗಡೆ ಇರೋದು. ಈಗ ನಾನು ಈಗ ಹಂಗೆ ಸ್ಟೇಷನ್ಗೆ ಹೋಗ್ತೀನಿ. ಇವಾಗ ಸ್ವಲ್ಪ ಮುಂದ್ಗಡೆ ಬಂದಿದ್ದೆ, ನಾ ಎಷ್ಟು ಕೆಲಸನ ಮುಗಿದಂತ ಅದೇ ನೋಡೋಕ್ಕೆ ಬಂದಿದ್ದೆ. ಇಲ್ಲಿ ಮುಂದೆ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇಲ್ಲೆಲ್ಲ ಸ್ಲೀಪರ್ಸ್ನ ತಯಾರು ಮಾಡಿ ಇಟ್ಕೊಂಡು, ಸ್ಲೀಪರ್ಸ್ ಅಂದರೆ ಇವಾಗಲ್ಲ, ನಾನು ಓದೊಂದು 6-7 ಮಂತ್ಸಿಂದನೇ ಇವೆಲ್ಲ ತಂದು ಇಟ್ಕೊಂಡಿರೋದಿಲ್ಲ. ಅಲ್ಲ, ನಾನು ಅವಾಗ ಒಂದು ಸಲ ಬಂದು ವಿಡಿಯೋ ಮಾಡಿಕೊಂಡಿದ್ದೆ. ಇಲ್ಲಿ ಒಂದು 7-8 ಮಂತ್ ಇಂದನೇ ಇವೆಲ್ಲ ಸ್ಟಾಕ್ ಮಾಡಿರೋದಿಲ್ಲ. ಎಲ್ಲ ನಾನು ಈ ಕಡೆ ಬಂದಾಗ ಸ್ಟೇಷನ್ದ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ವರ್ಕ್ ಇತ್ತು, ಇವಾಗ ಪೇಂಟಿಂಗ್ನ ಮಾಡ್ತಾಯಿದ್ದಾರೆ. ಈಗ ಹಾಗೆ ವಿಡಿಯೋದಲ್ಲಿ ತೋರಿಸ್ತಿರೋ ನೀವು ಕಾಣ್ತಿರ್ಬೋದಿನ ಪೇಂಟಿಂಗ್ನ ವರ್ಕ್ ಮಾಡ್ತಾಯಿದ್ದಾರೆ. ಈಗ ಕಾಣ್ತಾವಲ್ಲ ಇವೆಲ್ಲ ಪ್ಲಾಟ್ಫಾರ್ಮ್. ಇಲ್ಲಿ ಹೋಗ್ತಾ ಇರೋದು ಪ್ಲಾಟ್ಫಾರ್ಮ್ ಮೇಲೇ ಕಾಣ್ತಾ ಇದ್ದಾರೆ. ಆ ಕಡೆ ಮೇನ್ ಲೈನ್ ಬರುತ್ತೆ, ಅಲ್ಲಿ ನಾನು ಹೋಗ್ತಿರೋದು ಪ್ಲಾಟ್ಫಾರ್ಮ್ ಮೇಲೆ ಅಲ್ಲ. ಇದೇ ಸ್ಟೇಷನ್ನ ಬಿಲ್ಡಿಂಗ್, ಇದು ಶಾಪುರ ರೈಲ್ವೆ ಸ್ಟೇಷನ್ ಕಾಣ್ತಾ ಇರ್ಬೋದು ನಿಮಗೆಲ್ಲ. ಈಗ ಆಲ್ಮೋಸ್ಟ್ ಈಗ ಪೇಂಟಿಂಗ್ನ ಚಾಲೂ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು 40% 60% ಕಂಪ್ಲೀಟ್ ಆಗಿದೆ, 40% ಇದೆ ಕೆಲಸ ಬಿಲ್ಡಿಂಗ್ದು. ನೋಡಿದ್ರಲ್ಲ, ಇಷ್ಟು ಸ್ಟೇಷನ್ನ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಮುಂದ್ಗಡೆ ನೋಡ್ತಾ ಇದ್ರೆ ಈಗೇನು ಇಷ್ಟು ಕೆಲಸ ಇದೇ ಆಗಿದೆಲ್ಲ, ಮುಂದ್ಗಡೆನೂ ಇಷ್ಟೇ ಕೆಲಸ ಆಗಿದೆ. ಮುಂದೊಂದು ದಿನ ಅಂದರೆ ನಾನು ಇನ್ನೊಂದು 1 ಮಂತ್ಸ್ ತನಕ ಹೋಗ್ಬೋದು. ನಾನು ಲಿಂಕ್ಸ್ವರೆಗೆ ಬಂದು ಅಲ್ಲಿ ಕೂಡ ವಿಡಿಯೋ ಮಾಡ್ತೀನಿ. ಕುಷ್ಟಗಿಯಿಂದ ಎಷ್ಟು ಮುಂದೆ ಕೆಲಸ ಆಗಿದೆ ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಅಲ್ಲಿ ಏನು ಕಾಣುತ್ತಲ್ಲ, ಇದು ಮೇನ್ ಲೈನ್. ನಾನು ಹೋಗ್ತಾ ಇರೋದು ಮೇನ್ ಲೈನ್ ಮೇಲೆ ಹೋಗ್ತಾ ಇದ್ದೀನಿ ನಾನು. ಆ ಕಡೆ ಒಂದು ಲೂಪ್ ಲೈನ್ ಬರುತ್ತೆ, ಈ ಕಡೆ ಒಂದು ಲೂಪ್ ಲೈನ್ ಬರುತ್ತೆ. ಈಗ ಮೇನ್ ಲೈನ್ ಇರೋದು ಆ ಕಡೆ, ಕಂಪೌಂಡ್ ಆ ಕಡೆ ಇರೋದು ಅದನ್ನು ಪ್ಲಾಟ್ಫಾರ್ಮ್ ಅಂತಾರೆ. ಇವೆರಡು ಸದ್ಯಕ್ಕೆ ಇಲ್ಲಿ 3 ಲೈನ್ಗಳಾಗ್ತವೆ. ಇಲ್ಲಿ ಬ್ರಿಡ್ಜ್, ಈಗ ಪ್ಲಾಟ್ಫಾರ್ಮ್ 1ಇಂದ ಪ್ಲಾಟ್ಫಾರ್ಮ್ 2ಗೆ ಹೋಗ್ಬೇಕಾದ್ರೆ ಒಂದೊಂದು ಸ್ಟೇಷನಲ್ಲಿ ಫುಟ್ ಓವರ್ ಬ್ರಿಡ್ಜ್ ಇರುತ್ತೆ. ಈಗ ಈ ಸ್ಟೇಷನಲ್ಲಿ ಹೆಂಗಿದೆ ಅಂದರೆ ಅಂಡರ್ಗ್ರೌಂಡ್ ಬ್ರಿಡ್ಜ್ ಇದೆ. ಈಗ ಕುಷ್ಟಗಿ ಸಿನ್ನೂರು ಹತ್ರ ಹೇಗಿದೆ, ಇಲ್ಲಿ ಕೂಡ ಅದೇ ಥರದ ಶೈಲಿಯಲ್ಲಿ ಒಂದು ಅಂಡರ್ಗ್ರೌಂಡ್ನ ಬ್ರಿಡ್ಜ್ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಬ್ರಿಡ್ಜ್ ತೋರಿಸ್ತೀನಿ. ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಅಂಡರ್ಗ್ರೌಂಡ್ ಬ್ರಿಡ್ಜ್, ನೋಡ್ತಾ ಇರ್ಬೋದು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತಿದೆ ಇದು ಅಂಡರ್ಗ್ರೌಂಡ್ ಬ್ರಿಡ್ಜ್. ಈಗ ಇದೇ ವಾಡಿಲಿಂದ ಒಂದು ಮುಂದ್ಗಡೆ ಅಂದರೆ ಫುಟ್ ಓವರ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಅಲ್ಲಿ ನರವಳಿ ರೈಲ್ವೆ ಸ್ಟೇಷನ್ ಹತ್ತಿರ. ಅಲ್ಲೂ ಹೋಗಿ ನಾನು ಒಂದು ವಿಡಿಯೋ ಕವರ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು. ಈಗ ಇದು ಈ ಕಡೆ, ಅದು ಆ ಕಡೆ ಓನ್ಲಿ 2 ಓಪನ್ಸ್. ಯಾಕಂದರೆ ಪ್ಲಾಟ್ಫಾರ್ಮಿನ ಅಲ್ಲಿ ತನಕ ಇದೆಯಲ್ಲ, ಆದ ಕಾರಣದಾಗಿ ಅದಕ್ಕೆ ಆ ಕಡೆ ಬಿಟ್ಟಿದ್ದಾರೆ. ಈ ಕಡೆ ಪ್ಲಾಟ್ಫಾರ್ಮ್ ಇದೆ, ನೋಡ್ತಾ ಇರ್ಬೋದು. ಈ ಕಡೆ ಪ್ಲಾಟ್ಫಾರ್ಮ್ ಲೋಪ್ಲಲ್ಲಿ ಸ್ಲೋಪ್ ಮಾಡಿದ್ದಾರೆ. ಇನ್ನೂ ವರ್ಕ್ ಭಾಳ ಇದೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು. ಈಗೇನೋ ಸ್ಟೇಷನ್ ಮುಗಿದಿಲ್ಲ, ಹಂಗೆ ಪ್ಲಾಟ್ಫಾರ್ಮ್ ಸೈಡಿಗೆ ಇದಾವೆ ಇಲ್ಲಿ, ಹಾಗೆ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇನ್ನೊಂದು ಸ್ಟೇಷನ್ ಬಿಲ್ಡಿಂಗ್ಲಿ ಮುಂದಿದೆ, ಅದು ಸ್ಟೇಷನ್ ಅಲ್ಲ, ಪೇಂಟಿಂಗ್ ಆಗಿದೆ. ಇವಾಗ ತೋರಿಸ್ತೀನಿ ಅದು ಕೂಡ ನಿಮಗೆ. ಸ್ಲೀಪರನ್ನು ಇಟ್ಕೊಂಡಿದ್ದಾರೆ, ಇದೆಲ್ಲ ಅವಾಗೇ ಇಟ್ಕೊಂಡಿದ್ದು. ಸೊ ನಾನೇನು ಹೇಳಿದ್ನಲ್ಲ ಅದೇ ನೋಡಿ, ಇದು ಬಿಲ್ಡಿಂಗ್. ಇದು ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಎಲ್ಲಷ್ಟು ಕ್ರೇನ್ಸ್ ಆಗಲಿ, JCB ಮತ್ತು ಹಾಗೆ ಲಾರಿಗಳೆಲ್ಲ ಇಲ್ಲಿ ಇದೊಂದಿಷ್ಟು ಸ್ಲೀಪರ್ಸ್ ಹಾಕೊಂಡಿದ್ದಾರೆ ಇಲ್ಲೆಲ್ಲ.
ಬ್ರಿಡ್ಜ್ ಇದು ರೀಸೆಂಟಾಗಿ ಆಗಿದ್ದು. ಇದು ಬ್ರಿಡ್ಜ್ ಇಷ್ಟು ದಿನ ಆಗಿದ್ದಲ್ಲ, ರೀಸೆಂಟಾಗಿ ಆಗಿದ್ದು. ಅದ್ರ ಮೇಲ್ಗಡೆ ನಾನು ಹೋಗ್ತಾ ಇದ್ದೀನಿ ಈಗ. ಅಲ್ಲಿ ಮುಂದಿನ ಕನ್ಸ್ಟ್ರಕ್ಷನ್ ನಡೆದಿದೆ. ಈಗ ಅಲ್ಲಿಗೆ ಹೋಗಿ ವಿಡಿಯೋನ ಮಾಡೋಣ ಬನ್ನಿ. ಈಗ ಮುಂದೆ ಹೀಗೆ ಹೋದರೆ ತಿಪ್ಪನಹಳ್ಳಿ ಬರುತ್ತೆ. ತಿಪ್ಪನಹಳ್ಳಿ ವಿಭೂತಳ್ಳಿ ಬರುತ್ತೆ. ತಿಪ್ಪನಹಳ್ಳಿ ವಿಭೂತಳ್ಳಿ ಮುಂದ್ಗಡೆ ದಾಟ್ಕೊಂಡ್ರೆ ಹತ್ತಿಗೂಡ್ರು, ನಾನು ಇದ್ರ ಹಿಂದ್ಗಡೆ ಏನು ವಿಡಿಯೋ ಇದೆಲ್ಲ ವಿಡಿಯೋ ಮಾಡಿದ್ದೀನಲ್ಲ, ಹತ್ತಿಗೂಡ್ರ ಹತ್ರ ಅಲ್ಲಿ ಹೋಗುತ್ತೆ ಸೀದಾ. ಈಗ ಹೋದರೆ ಅದರಿಂದ ಮತ್ತೆ ನೆಕ್ಸ್ಟ್ ಕೃಷ್ಣಪುರ ಹತ್ತಿರ, ಲಕ್ಷ್ಮೀಪುರ ಹತ್ತಿರ ವಿಡಿಯೋ ಹಾಕಿದ್ನಲ್ಲ ಅದು ಬರುತ್ತೆ. ಅದಾದಮೇಲೆ ಸುರಪುರ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಹಾಗೆ ನೋಡ್ತಾ ಇರ್ಬೋದು, ಹಾಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾನು ಇದೇನು ಕಾಂಕ್ರೀಟ್ ಅಂದ್ಕೊಂಡಿದ್ದೆ, ಕಾಂಕ್ರೀಟ್ ಅಲ್ಲ, ಮೋಸ್ಟ್ಲಿ ಸಿಮೆಂಟ್ ಇದು. ಯಾಕಂದರೆ ಇಲ್ಲಿ ಒಳಗೆ ಹೋಗ್ತಲ್ಲ, ಅದು ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಹಳ್ಳ ಇದೆ, ಹಳ್ಳದ ಸಂಬಂಧ ಇಲ್ಲಿ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಲಾಸ್ಟ್. ಯಾಕಂದರೆ ಮುಂದೆ ಹೋಗೋಕ್ಕಾಗಲ್ಲ, ಆ ಕಡೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಆದ ಕಾರಣದಿಂದಾಗಿ ದಾರಿ ಕ್ಲೋಸ್ ಆಗಿದೆ, ಮುಂದೆ ಹೋಗೋಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೆ ಹೋಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಇಷ್ಟ ಆದರೆ ನೀವು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಸನ್ರೈಸ್ ಕೂಡ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ನಾನು ಇನ್ನೂ ಊಟನೇ ಮಾಡಿಲ್ಲ, ಈಗ ಕೆಲಸದ ಮೇಲೆ ಬಂದಿದೆ. ಹಾಗೆ ಈ ಕಡೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ, ಶಾಪುರ ರೈಲ್ವೆ ಸ್ಟೇಷನ್ನ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಒಬ್ಬರು ಅಣ್ಣರು ಕಮೆಂಟ್ ಮಾಡಿದರು. ಆದ ಕಾರಣದಾಗಿ ಈ ವಿಡಿಯೋನ ಅವ್ರ ಸಲಿಂದ ಮಾಡಿದ್ದೀನಿ. ನೀವು ನೋಡಿ ಆಗ ಮತ್ತೆ ಇನ್ನೂ ಯಾವ ವಿಡಿಯೋ ಬೇಕಂತ ನಾನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಮತ್ತು ನನ್ನ ಕೈಲಿ ಆದಷ್ಟು ಪ್ರಯತ್ನ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಈಗ ನನ್ನ ಯೂಟ್ಯೂಬ್ ಚಾನಲ್ಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಚಾಲು ಮಾಡ್ತೀನಿ, ಅದಕ್ಕೆ ನಿಮ್ಮ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆದರೆ ಆ ವ್ಲಾಗ್ಗೆ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಮೇಲಿಂದ ನಾನು ವ್ಲಾಗ್ ಮಾಡಬೇಕಾ ಬೇಡ ಅಂತ ಹೇಳಿದರೆ ಆ ವಿಡಿಯೋಕ್ಕೆ ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.